ಟಿವಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ನಾನು ಅವಿನಾಶ್. ಬೆಂಗಳೂರಿನ ಜನರ ಜೀವನಾಡಿ ಅಂತ ಅಂದ್ರೆ ಅದು ಮೆಟ್ರೋವನ್ನ ಅವಲಂಬಿಸಿರುವಂತ ಅದೆಷ್ಟೋ ಮಂದಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಬೆಳ್ಳಂಬೆಳಗ್ಗೆ ಶಾಕ್ ಎದುರಾಗಿದೆ. ಮೆಟ್ರೋ ನಂಬಿ ಆಫೀಸ್ಗೆ ಹೋಗ್ತಿದ್ದವರಿಗೆ ಬಿಗ್ ಶಾಕ್. ಎಷ್ಟೇ ವೇಟ್ ಮಾಡಿದ್ರು ಕೂಡ ಮೆಟ್ರೋ ರೈಲ್ಗಳು ಆನ್ ಟೈಮ್ ಬರ್ತಾ ಇಲ್ಲ. ನೀವೀಗ ನೋಡ್ತಾ ಇದ್ದಾರೆ, ಇದು ಬೆಂಗಳೂರಿನ ಮೆಟ್ರೋ ಸ್ಟೇಷನ್ಗಳ ಒಂದು ನುಗ್ಗಲು. ಸೊ ಮಾದೇವಪುರ, ವೈಟ್ಫೀಲ್ಡ್, ITPL ಭಾಗದಲ್ಲಿ ಕಂಪ್ಲೀಟ್ ಆಗಿ ರಶ್ ಕಂಡು ಬಂತು. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಕಿರಣ್, ಈಗಾಗಲೇ ನಾವು ಗಮನಿಸ್ತಿರೋ ಹಾಗೆ ಸಾಕಷ್ಟು ತೊಂದರೆ ಆಗ್ತಿದೆ. ಯಾಕಂದ್ರೆ ಬೆಳಗ್ಗೆ ಬಹಳಷ್ಟು ಮಂದಿ ಇದನ್ನ ಅವಲಂಬಿಸಿರ್ತಾರೆ, ಅಂದ್ರೆ ಮೆಟ್ರೋ ಮೂಲಕ ಹೋಗೋದಕ್ಕೆ. ಅದರಲ್ಲೂ ಈ ITPL ಭಾಗಕ್ಕೆ ಹೋಗುವಂತ ಒಂದಷ್ಟು ಸಿಬ್ಬಂದಿ, ಅಲ್ಲಿ ಹೋಗುವಂತ IT ಎಂಪ್ಲಾಯೀಸ್ಗಳು ವೇಟ್ ಮಾಡುವಂತ ಸಂಖ್ಯೆ ಹೆಚ್ಚಿರುತ್ತೆ. ಸೊ ಈಗ ಸದ್ಯಕ್ಕೆ ಏನ್ ಅಪ್ಡೇಟ್ ಇದೆ? ಇನ್ನೇನಾದ್ರೂ ಕರೆಕ್ಟ್ ಆಗಿದೆಯಾ? ಟೆಕ್ನಿಕಲ್ ಗ್ಲಿಚ್ ಏನಿತ್ತು ಅಥವಾ ಹಾಗೆ ಮುಂದುವರಿತಿದೆ? ಎಷ್ಟು ನಿಮಿಷಕ್ಕೊಮ್ಮೆ ಟ್ರೈನ್ ಬರ್ತಿದೆ ಅಂತ? ಕಿರಣ್ ಸೂರ್ಯ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಈಗ ಕಿರಣ್, ಈಗ ಕ್ಲಿಯರ್ ಆಗಿದೆಯಾ ಈ ಸಮಸ್ಯೆ ಅಥವಾ ಮತ್ತೆ ಮುಂದುವರಿತಿದೆಯಾ? ಯಾವ್ಯಾವ ಸ್ಟೇಷನ್ ನಲ್ಲಿ ಹೆಚ್ಚಿನ ಕ್ರೌಡ್ ಇದೆ ಈಗ? ಸಂಪರ್ಕ ಸಾಧ್ಯ ಆಗಿಲ್ಲ. ನಾವೀಗ ಅಪ್ಡೇಟ್ ಅನ್ನ ನೀಡ್ತಾ ಇದ್ದೀವಿ. ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ನ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಒಂದು ಸ್ಟೇಷನ್ ನ ದೃಶ್ಯ ಶಕುಂತಲ. ಮೇ ಬಿ ಬಹುತೇಕ ಆ ಭಾಗದ ಎಲ್ಲಾ ಸ್ಟೇಷನ್ ನಲ್ಲೂ ಕೂಡ ಇದೇ ರೀತಿಯಾದಂತ ಕ್ರೌಡ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಗರುಡಾಚಾರ್ಪಾಳ್ಯ, ಹೂಡಿ, ಹಾಗೇನೆ ಮುಂದೆ ಸಾಗ್ತಿದ್ದ ಹಾಗೇನೆ ಈ ಕಾಡ್ಗೋಡಿ ಟ್ರೀ ಪಾರ್ಕ್ ಇರಬಹುದು, ಭಾಗದಲ್ಲಿ. ಈಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕಿರಣ್ ಮುಂದುವರಿಸಿ. ಖಂಡಿತವಾಗ್ಲೂ ಕೂಡ ಇವತ್ತು ನೇರಳೆ ಮಾರ್ಗದ ಅಂದ್ರೆ ವೈಟ್ ಫೀಲ್ಡ್ ಟು ಏನೊಂದು ಚಲ್ಲಘಟ್ಟ ಇದೆ, ಚಲ್ಲಘಟ್ಟ ಮಾರ್ಗದಲ್ಲಿ ಬರುವಂತ ಅಂದ್ರೆ ಈ ಒಂದು ಬೈಯಪ್ಪನಹಳ್ಳಿಯಿಂದ ಗರುಡಾಚಾರ್ಪಾಳ್ಯದಲ್ಲಿ ಸಂಪರ್ಕ ಮಾಡುವಂತ ಒಂದು ಮೆಟ್ರೋ ಸ್ಟೇಷನ್ಗಳಿದೆ. ಇಲ್ಲಿ ಸಾಕಷ್ಟು ತಾಂತ್ರಿಕ ದೋಷದಿಂದ ಬೆಳಗ್ಗಿನಿಂದಲೂ ಕೂಡ ಪ್ರಯಾಣಿಕರು ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತು. ಈಗ ನನ್ನ ಜೊತೆಲೆ ಮೆಟ್ರೋ ಪ್ರಯಾಣಿಕರು ಕೂಡ ಇದ್ದಾರೆ. ಮೇಡಮ್, ತಾವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ರಿ? ಹೇಗಿತ್ತು ಸಮಸ್ಯೆ ಅಂತ? ಬೈಯಪ್ಪನಹಳ್ಳಿಯಿಂದ ಕಬ್ಬನ್ ಪಾರ್ಕ್ ಮಾಡಿದ್ವಿ. ಅದು ಏನಂದರೆ ಇವತ್ತೇನೋ ತುಂಬ ಟ್ರೈನ್ ಎಲ್ಲ ಸ್ಟಾಪ್ ಆಗಿದೆ, ತುಂಬ ಸ್ಲೋ ಆಗಿ ಬಂದಿತ್ತು. ಪ್ಯಾಸೆಂಜರ್ಸ್ ಕ್ರೌಡ್ ತುಂಬ ಇದೆ. ನಾವು ತುಂಬ ಜನ ಅದು ಗೇಟ್ ಕ್ಲೋಸ್ ಆಗಿ ಮುಂಚೆನೇ ಒಳಗೆ ಬರೋಕ್ಕೆ ಟ್ರೈ ಮಾಡಿದ್ರು, ಅವ್ರಿಗೆಲ್ಲ ಹೇಟ್ ಆಗಿದೆ. ಸೊ ಅದೆಲ್ಲ ನೋಡಬೇಕು. ಇನ್ನೂ ಎಷ್ಟು ಗಂಟೆಗಳ ಕಾಲ ಸಮಸ್ಯೆ ಆಯಿತು ಮೇಡಮ್ ತಮಗೆ? 10 ಮಿನಿಟ್ಸ್ ಡಿಲೇ ಆಗಿದೆ. ಪದೇ ಈ ತರ ಮೆಟ್ರೋದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಏನ್ ಹೇಳ್ತೀರಾ? ಥರ್ಡ್ ಟೈಮ್ ಆಗಿದೆ ಹಂಗೆ ನನ್ಗೆ ಗೊತ್ತಿರೋವರೆಗೂ. ಅದು ಏನಾದರೂ ಆ್ಯಕ್ಷನ್ ತಗೋಬೇಕು ಅವರು. ಇನ್ನೂ ರೈಲ್ಸ್ ಇನ್ಕ್ರೀಸ್ ಮಾಡಬೇಕು, ಇಲ್ಲ ಡಿಸ್ಟೆನ್ಸ್ ಕಡಿಮೆ ಮಾಡಬೇಕು, ಬ್ರೇಕ್ ಮಾಡಿ ಬಿಡಬೇಕು. ಇದು ತುಂಬ ಲಾಂಗ್ ಡಿಸ್ಟೆನ್ಸಿಂದ ಬರೋದ್ರಿಂದ ತುಂಬ ಡಿಲೇ ಆಗ್ತಾ ಇದೆ. ತಾವು ಯಾವ ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ರಿ ಮತ್ತೆ ಆ ಒಂದು ಮೆಟ್ರೋ ಸ್ಟೇಷನ್ ನ ಪರಿಸ್ಥಿತಿ ಹೇಗಿತ್ತು ಮೇಡಮ್? ಅಂದ್ರೆ ತಾವು ಕೂಡ ಹೇಳ್ತಾ ಇದ್ರಿ ಸಾಕಷ್ಟು ಕ್ರೌಡ್ ಇತ್ತು ಅಂತೇಳಿ. ಎಷ್ಟರ ಮಟ್ಟಿಗಿತ್ತು ಮೇಡಮ್ ಕ್ರೌಡ್? ತುಂಬ ಕ್ರೌಡ್ ಇತ್ತು. ನಾವು ಯೂಶ್ವಲಿ ಲೇಡೀಸಲ್ಲಿ ಬರ್ತಾ ಇದ್ವಿ. ಇವತ್ತು ನಾವು ಲೇಡೀಸ್ಗೆ ಹೋಗೋಕ್ಕಷ್ಟರಲ್ಲೇ ನಾವು ಅಲ್ಲಿ ಮೆಟ್ರೋಲ್ಲಿ ಬಂದುಬಿಟ್ವಿ. ಯಾಕಂದರೆ ತುಂಬ ಕ್ರೌಡ್, ಅಷ್ಟು ದೂರ ಹೋಗೋಕ್ಕಾಗಿಲ್ಲ. ನಾವು ಜನರಲ್ಲೇ ಬರ್ತಾ ಇದ್ವಿ. ಏನು ಹೇಳಿದ್ರು ಮೇಡಮ್? ಏನಂತೆ ಸಮಸ್ಯೆ, ಯಾಕೆ ಇಷ್ಟು ಡಿಲೇ ಆಗಿತ್ತು ಅಂತ? ಪ್ರಾಬ್ಲಮ್ ಅಂದರು ಅಷ್ಟೇ, ಏನು ಗೊತ್ತಿಲ್ಲ. ಇವಾಗ ಕೂಡ ಟ್ರೈನ್ಸ್ ಎಲ್ಲ ಕ್ಯಾನ್ಸಲ್ಡ್ ಅಂತ ಹಾಕಿದ್ದಾರೆ. ಮೇಡಮ್, ಸಾಮಾನ್ಯವಾಗಿ ಮೆಟ್ರೋ ಅಂತಿದ್ದಂಗೆ ಟ್ರಾಫಿಕ್ ಇಲ್ಲದೆ ಸರಿಯಾದ ಸಮಯಕ್ಕೆ ಆಫೀಸಿಗೆ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ತಾವು ಕೂಡ ಬರ್ತೀರಾ. ಈಗ ತಾಂತ್ರಿಕ ಸಮಸ್ಯೆ ಆಗ್ಬಿಟ್ರೆ ಆಫೀಸ್ಗಳಿಗೆ ಹೋಗೋಂಥವ್ರು ಈ ಥರದ್ದೆಲ್ಲವೂ ಕೂಡ ಇರುತ್ತಲ್ವಾ, ಹೇಗೆ ಸಮಸ್ಯೆ ಎದುರಿಸಿದ್ರಿ ಅಂತ? ಏನು ಮಾಡೋಕ್ಕಾಗಲ್ಲ, ನಮ್ಗಿರೋದೇ ಅದು ಒಂದೇ ಆಪ್ಷನ್. ಇನ್ನೂ ನಾವು ಗಾಡಿ ಹಂಗೆಲ್ಲ ಬಂದರೆ ಇನ್ನೂ ಟ್ರಾಫಿಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದ್ರೆ ನಮ್ಗಿರೋ ಏನು ಹೇಳ್ತಿದ್ರು ಮೇಡಮ್, ಸಹ ಪ್ರಯಾಣಿಕರು ಹೇಗೆ ಸಮಸ್ಯೆನ ಎದುರಿಸಿದ್ರು ಅಂತ ತಾವು ಕೂಡ ಹೇಳ್ತಿದ್ರಿ. ಅಂದರೆ ಮೆಟ್ರೋದಲ್ಲಿ ಬರುವಂಥ ಸಂದರ್ಭದಲ್ಲಿ ಅದರೇನೋ ಏಟ್ ಕೂಡ ಆಯಿತು ಅಂತ. ಯಾವ ಥರವಾಗಿ ಏಟ್ ಆಗಿತ್ತು ಪ್ರಯಾಣಿಕರಿಗೆ, ಏನೇನೆಲ್ಲ ತೊಂದರೆಗಳನ್ನು ಎದುರಿಸಿದ್ರು ಅಂತ? ಅವ್ರ ಡೋರ್ ಹತ್ತುವಾಗ ಅವ್ರಿಗೆ ಕೈ ಕಾಲೆಲ್ಲ ತೆಗಳ್ತು. ಒಬ್ರು ಸೀನಿಯರ್ ಸಿಟಿಸನ್ ಅಂಡ್ 1 ಗರ್ಲ್. ಓಕೆ, ಯಾರಾದ್ರೂ ಹೆಲ್ಪಿಗೆ ಬಂದಿದ್ರಾ ಮೇಡಮ್ ಮೆಟ್ರೋದವ್ರು? ಅಲ್ಲಿ ಏನಾದ್ರು ಹೆಲ್ಪ್ ಮಾಡಿದ್ರ ಅಂತ? ಮಾಡಿದ್ರು, ಅಲ್ಲಿರೋರು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂಥದ್ದನ್ನು ಅವ್ರನ್ನೇ ಮಾತಾಡ್ತೀನಿ. ಸರ್, ಮೆಟ್ರೋದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು ಇವತ್ತು. ತಾವು ಎಲ್ಲಿಂದ ಬಂದ್ರಿ ಮತ್ತೆ ಹೇಗಿತ್ತು ಸಮಸ್ಯೆ ಅಂತ? ನಾವು ಬೈಯಪ್ಪನಹಳ್ಳಿಯಿಂದ ಬಂದು ಅದು ಸಡನ್ನಾಗಿ ಆಗ್ಬಿಟ್ಟಾಗ ನಮ್ಗೆ ಹಿಂಸೆ ಆಗುತ್ತೆ. ಈಗ ಟೈಮಿಂಗ್ಸ್ 10 ಗಂಟೆ ಪಂಚಿಂಗ್ ಇದ್ರೆ ಒಂದು 1/4 ಗಂಟೆ ಲೇಟ್ ಆದರೆ ನಮಗೂ ಪ್ರಾಬ್ಲಮ್. ಎಲ್ಲರಿಗೂ ಎಲ್ಲ ಅರ್ಜೆಂಟಲ್ಲಿ ಇರ್ತಾರೆ. ಹಂಗಾಗಿ ಎಷ್ಟು ಸಮಸ್ಯೆ ಆಯಿತು ಸರ್, ತೊಂದರೆ ಆಯಿತು? ಮತ್ತು ಎಷ್ಟು ನಿಮಿಷಗಳ ಕಾಲ ವೆಯ್ಟ್ ಮಾಡಿಸಿದ್ರು? ಎಷ್ಟು ತಮಗೆ ಹೇಗೆ ಸಮಸ್ಯೆ ಎದುರಾಯಿತು? 5 ಮಿನಿಟ್ 10 ಮಿನಿಟ್ ಲೇಟ್ ಆಯಿತು. ಅಂದರೆ ನಮಗೆ ಪಂಚಿಂಗ್ ಇರೋದೇ 10 ಗಂಟೆ ಲಾಸ್ಟ್. ಈಗ ಹಂಗಾಗಿ ಎಲ್ಲರಿಗೂ ಪ್ರಾಬ್ಲಮ್. ಮೊದಲೇ ಏನು ಇದಿಲ್ಲ, ಮೆಸೇಜ್ ಇಲ್ಲ, ಹಂಗಾಗಿ ಪ್ರಾಬ್ಲಮ್ ಆಯಿತು ಅಷ್ಟೇ. ಮತ್ತೊಬ್ರು ಕೂಡ ನನ್ನ ಜೊತೆಲಿರುವಂಥದ್ದು ನಾನೇ ಮಾತಾಡ್ತೀನಿ. ಮೇಡಮ್, ಹೇಗಿತ್ತು ಮೇಡಮ್ ಇವತ್ತು ಸಮಸ್ಯೆ? ತಾವು ಕೂಡ ಮೆಟ್ರೋದಲ್ಲಿ ಬಂದ್ರಿ, ಈಗ ಎಲ್ಲಿಂದ ಬಂದ್ರಿ ಅಂತ? 7 ಮಿನಿಟ್ಸ್ಗೊಂದು ಒಂದು ಟೈಮು ರೀಚ್ ಆಗ್ತಿದೆ. ಒಂದು ಮೆಟ್ರೋ ಬೈಯಪ್ಪನಹಳ್ಳಿಯಿಂದ ಬರ್ತಿದೆ.
ಟೈಮಿಂಗ್ಸ್ ಆಗೋಗುತ್ತೆ ಮತ್ತು ಬಯೋಮೆಟ್ರಿಕ್. ಸರಿಯಾದ ಸಮಯಕ್ಕೆ ಬರ್ಬೋದು ಅಂತೇಳಿ ತಾವು ಕೂಡ ಮೆಟ್ರೋದಲ್ಲಿ ಬಂದಿದ್ರಿ, ಆದರೆ ಇವತ್ತು ಡಿಲೇ ಆಗಿದೆ. ಹೇಗೆ ಸಮಸ್ಯೆನ ಎದುರಿಸಿದ್ರಿ ಮತ್ತೆ ಯಾವ ಮೆಟ್ರೋ ಸ್ಟೇಷನ್ ಇಂದ ಬಂದ್ರಿ ಮೇಡಮ್? ಯಾವಾಗಲೂ ಆಗಲ್ಲ ಇದು, ಇವತ್ತೇನು ಸಿಗ್ನಲ್ ಪ್ರಾಬ್ಲಮ್ ಇಂದ ಆಗಿದೆ ಅನ್ಸುತ್ತೆ, ಇನ್ಕನ್ವೀನಿಯನ್ಸ್ ಆಗಿದೆ. ಮತ್ತೊಬ್ರು ಕೂಡ ಇರುವಂಥದ್ದು ನನ್ನ ಜೊತೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು ಮೆಟ್ರೋದಲ್ಲಿ, ತಾವು ಕೂಡ ಬಂದ್ರಿ. ಯಾವ ಮೆಟ್ರೋ ಸ್ಟೇಷನ್ ಇಂದ ಬಂದ್ರಿ, ಹೇಗೆ ಎದುರಿಸಿದ್ರಿ ಮೇಡಮ್ ಸಮಸ್ಯೆ? ಸೇಮ್ ಅವ್ರು ಹೇಳಿದೆ, ಬೈಯಪ್ಪನಹಳ್ಳಿ ಮೆಟ್ರೋಯಿಂದ ಇಲ್ಲಿಗೆ ಬಂದಿದ್ದು, ಏನು ಸಮಸ್ಯೆ ಆಗಿಲ್ಲ. ನಾವು ಬಂದ ಟೈಮ್ಗೆ ಮೆಟ್ರೋ ಸಿಕ್ತು. ಅಂದರೆ ಅವಿನಾಶ್, ಇಲ್ಲಿರುವಂಥ ಸಾಕಷ್ಟು ಪ್ರಯಾಣಿಕರು ಹೇಳ್ತಿರುವಂಥದ್ದು ಅಂದರೆ 10 ಗಂಟೆಗೆ ಪಂಚ್ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕೂಡ ಮೆಟ್ರೋದಲ್ಲಿ ಪ್ರಯಾಣ ಮಾಡಿದ್ವಿ. ಆದರೂ ಡಿಲೇ ಆಗ್ತಾ ಇತ್ತು, 7 ನಿಮಿಷಕ್ಕೊಂದು 8 ನಿಮಿಷಕ್ಕೊಂದು ಈ ಥರದ್ದೆಲ್ಲವೂ ಕೂಡ ಬರ್ತಾ ಇತ್ತು. ಆ ಕಾರಣಕ್ಕಾಗಿ ನಾವು ಯಾವ ಸ್ಟೇಷನ್ ಅಲ್ಲಿ ತುಂಬಾ ಕ್ರೌಡ್ ಅಲ್ಲಿ ಸೇರ್ತು, ಎಲ್ಲಿ ಕಾಯ್ಬೇಕಾಯ್ತು ಅಂತ, ಎಲ್ಲಿ ಟೆಕ್ನಿಕಲ್ ಗ್ಲಿಚ್ ಎಲ್ಲಾಗಿದೆ, ಆಕ್ಚುಲಿ ಪ್ರಾಬ್ಲಮ್ ಆಗಿರೋದು ಎಲ್ಲಿ ಅಂತ ಸುನಿಲ್ ಕಿರಣ್? ಹೌದು ಅವಿನಾಶ್, ಅಂದರೆ ಚಲ್ಲಘಟ್ಟದಿಂದ ಈ ಒಂದು ವೈಟ್ ಫೀಲ್ಡ್ ಮಾರ್ಗದಲ್ಲಿ ಏನೋ ಒಂದು ನೇರಳೆ ಮಾರ್ಗ ಬರುತ್ತೆ. ನೇರಳೆ ಮಾರ್ಗದಲ್ಲಿ ಬೈಯಪ್ಪನಹಳ್ಳಿ ಮತ್ತೆ ಗರುಡಾಚಾರ್ಪಾಳ್ಯ ಈ 2 ಸ್ಟೇಷನ್ಗಳ ನಡುವೆ ಬರುವಂಥ ಮಾರ್ಗದಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು ಅಂತ ಮೆಟ್ರೋ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅಂದರೆ ಈ ಒಂದು ಸ್ಟ್ರೆಚ್ ಏನಿದೆ, ದೊಡ್ಡದಾದಂಥ ಸ್ಟ್ರೆಚ್, ಈ ಒಂದು ಸ್ಟ್ರೆಚ್ನಲ್ಲಿ ಸಂಪೂರ್ಣವಾಗಿ ಎಲ್ಲ ಒಂದು ಮೆಟ್ರೋ ಸ್ಟೇಷನ್ಗಳಲ್ಲೂ ಕೂಡ ತಾಂತ್ರಿಕ ಸಮಸ್ಯೆ ಕಾಣಿಸ್ಕೊಂಡಿರಲಿಲ್ಲ. ಬೈಯಪ್ಪನಹಳ್ಳಿ ಮತ್ತೆ ಗರುಡಾಚಾರ್ಪಾಳ್ಯ ಏನಿದೆ, ಅಂದರೆ ವೈಟ್ ಫೀಲ್ಡ್ ಮಾರ್ಗದಿಂದ ಬೈಯಪ್ಪನಹಳ್ಳಿವರೆಗೂ ಬರುವಂಥ ಏನೊಂದು ಮಾರ್ಗ ಇದೆ, ಆ ಒಂದು ಮಾರ್ಗದಲ್ಲಿ ಬರುವಂಥ 2 ಮೆಟ್ರೋ ಸ್ಟೇಷನ್ಗಳಂದ್ರೆ ಬೈಯಪ್ಪನಹಳ್ಳಿ ಇರಬಹುದು, ಗರುಡಾಚಾರ್ಪಾಳ್ಯ ಇರಬಹುದು, ಈ ಒಂದು ಮಾರ್ಗದಲ್ಲಿ ಬರುವಂತಹ ಮೆಟ್ರೋ ಸ್ಟೇಷನ್ಗಳಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿತ್ತು. ಈಗಾಗಲೇ ತಾಂತ್ರಿಕ ದೋಷವನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡಿದ್ದೀವಿ ಅನ್ನೋಂಥ ಮೆಟ್ರೋ ಅಧಿಕಾರಿಗಳು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಈ ಒಂದು ಮಾರ್ಗದಲ್ಲಿ ಪದೇ ಪದೇ ಮೆಟ್ರೋ ತಾಂತ್ರಿಕ ದೋಷ ಕಾಣಿಸ್ಕೊಳ್ಳುತ್ತೆ ಅನ್ನೋಂಥ ಒಂದು ಆರೋಪ ಇರುವಂಥದ್ದು. ಅಂದ್ರೆ ಕಾರಣ ಏನಂತ ಹೇಳಿದ್ರೆ, ಬೈಯಪ್ಪನಹಳ್ಳಿಯಿಂದ MG ರೋಡ್ವರೆಗೂ ಅಂದ್ರೆ ಮೊದಲ ಬಾರಿಗೆ ಏನೊಂದು ಮೆಟ್ರೋ ಆರಂಭ ಮಾಡಿದ್ರು, ಆ ಒಂದು ಮಾರ್ಗದಲ್ಲಿ ಪದೇ ಪದೇ ತಾಂತ್ರಿಕ ದೋಷಗಳು ಕಾಣಿಸ್ಕೊಳ್ತಾ ಇರುತ್ತೆ. ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಮೆಟ್ರೋ ಅಧಿಕಾರಿಗಳು ಕೂಡ ಈ ಒಂದು ತಾಂತ್ರಿಕ ದೋಷವನ್ನ ಸರಿಪಡಿಸ್ತಾ ಇರ್ತಾರೆ. ಈ ತರ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋಂಥ ಒಂದು ಮಾತುಗಳನ್ನ ಈಗಾಗಲೇ ಪ್ರಯಾಣಿಕರು ಕೂಡ ಹೇಳ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಕಿರಣ್ ಸೂರ್ಯ. ಕಿರಣ್ ಮಾಹಿತಿಯನ್ನ ನೀಡ್ತಾ ಇದ್ರು. ಈಗ ಸದ್ಯಕ್ಕೆ ಬರ್ತಿರುವಂತಹ ಪ್ರಯಾಣಿಕರು ಹೇಳ್ತಿರುವಂತಹ ಪ್ರಕಾರ ಸ್ವಲ್ಪ ಕರೆಕ್ಟ್ ಆಗಿದೆ, ಈಗ ಆನ್ ಟೈಮ್ ಬರ್ತಾ ಇದೆ ಅಂತ. ಬಟ್ 1 ತಾಸಿನ ಹಿಂದೆ ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು, ಟೈಮ್ಗೆ ಆನ್ ಟೈಮ್ ಬರ್ತಾ ಇರಲಿಲ್ಲ. ಇನ್ನು ಮೆಟ್ರೋ ಸಮಸ್ಯೆ ಬಗೆಹರಿಸೋದಾಗಿ BMRCL ಭರವಸೆಯನ್ನ ಕೊಟ್ಟಿದೆ. ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸಗಳಾಗ್ತಾ ಇದೆ ಅಂತ ಹೇಳಿದೆ. ಸಮಸ್ಯೆ ಸರಿಪಡಿಸುವುದಾಗಿ BMRCL ಟ್ವೀಟ್ ಕೂಡ ಮಾಡಿದೆ. ನೇರಳೆ ಮಾರ್ಗದಲ್ಲಿ ಮೆಟ್ರೋ ನಿಧಾನಗತಿಯಲ್ಲಿ ಚಲಿಸ್ತಾ ಇದೆ. ಸರಿಯಾದ ಸಮಯಕ್ಕೆ ಮೆಟ್ರೋ ರೈಲು ನಿಲ್ದಾಣಕ್ಕೆ ಬರ್ತಿಲ್ಲ ಅನ್ನುವಂತಹ ಸಮಸ್ಯೆಗಳೇನು ಕೇಳಿ ಬಂದಿತ್ತು, ಈ ಸಮಸ್ಯೆಯನ್ನ ಸರಿಪಡಿಸೋದಾಗಿ BMRCL ಟ್ವೀಟ್ ಅನ್ನ ಮಾಡಿದೆ. ಇನ್ನು ಸಾಕಷ್ಟು ಜನರು ಸಮಸ್ಯೆಗಳನ್ನ ಅನುಭವಿಸಿದ ನಾವು ನೋಡ್ತಾ ಇದ್ವಿ. ಬೈಯಪ್ಪನಹಳ್ಳಿಯಿಂದ ಗರುಡಾಚಾರ್ ಮಾರ್ಗವಾಗಿ, ಅಂದ್ರೆ ಆ ಮಾರ್ಗದಲ್ಲಿ ಹೆಚ್ಚಿನ ಸಮಸ್ಯೆ ಕೂಡ ಬೆಳಗ್ಗೆಯಿಂದ ಉಂಟಾಗಿತ್ತು. ಆನ್ ಟೈಮ್ಗೆ ಕೆಲಸಕ್ಕೆ ಹೋಗುವಂತವ್ರಿಗೂ ಕೂಡ ಕಷ್ಟ ಆಗಿತ್ತು. ಸಾಕಷ್ಟು ಜನರಿಗೆ ಪೆಟ್ಟುಗಳು ಕೂಡ ಆಗಿತ್ತು ಅಂತ ಕೇಳ್ಪಟ್ಟಿದ್ವಿ. ಅದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು ಸಹಾಯ ಕೂಡ ಬಂದಿದ್ರು.